ಯುದ್ಧ ಪೀಡಿತ ಪ್ರದೇಶದಲ್ಲಿ ನಡೀತಾ ಇರುವಂತಹ ಪರಿಸ್ಥಿತಿಯನ್ನು ನಾವು ನೋಡಬೇಕು. ವಿರಾಮ ಅಂತಾನೆ ಸೇನೆ ನಿಯೋಜನೆ, ಟ್ರಂಪ್ ಇರಾನ್ ಷರತ್ತು, ಜಗತ್ತಿಗೆ ಆಪತ್ತು. ಮಾತುಕತೆಗೆ ಒಪ್ಪಿದೆಯಾ ಇರಾನ್? ಇದುವೇ ಚದುರಂಗದ ಎರಡನೇ ಸ್ಟೋರಿ. ವಿರಾಮದ ನಡುವೆ ಯುದ್ಧ. ಮಾತುಕತೆಗೆ ಸಿದ್ಧ, ಮಾತುಕತೆ ನಡೀತಾ ಇದೆ. ವೀಕೆಂಡ್ನಲ್ಲಿ ಬಹಳ ಫಲಪ್ರದವಾದಂತಹ ಮಾತುಕತೆಗಳು ನಡೆದಿದ್ದಾವೆ. ಹೀಗಾಗಿ 5 ದಿವಸಗಳ ಕಾಲ ಕದನ ವಿರಾಮ ಅಂತ ಹೇಳಿದರು. ಆದರೆ ಈ ವಿರಾಮದ ನಡುವೆನೇ ಯುದ್ಧ ಮಾತ್ರ ಮುಂದುವರೆದಿದೆ. ಈ ವಿರಾಮ, ಅಮೆರಿಕಾದವರು ಹೇಳ್ತಾ ಇರುವಂತಹ ವಿರಾಮವನ್ನು ಗಮನಿಸಿದಾಗ ಅಮೆರಿಕಾದ ಸೇನಾ ಪಡೆಗಳು ದೊಡ್ಡ ಸಂಖ್ಯೆಯಲ್ಲಿ ಇರಾನ್ ಕಡೆಗೆ ಧಾವಿಸಿ ಬರ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇರಾನ್ ಮೇಲಿನ ದಾಳಿಯನ್ನು ಇಸ್ರೇಲ್ನವರು ಮುಂದುವರಿಸಿದ್ದಾರೆ. ಇರಾನ್ ಕುವೈತ್ ಮೇಲಿನ ದಾಳಿಯನ್ನು ಮುಂದುವರಿಸಿದೆ. ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ದಾಳಿಗಳು ನಡೀತಾ ಇದ್ದಾವೆ. ವಿರಾಮದ ನಡುವೆನೇ ಯುದ್ಧ ಮುಂದುವರೆದಿದೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಇದು ಜಗತ್ತಿಗೆ ಆತಂಕ ಆವರಿಸುವಂತೆ ಮಾಡ್ತಾ ಇದೆ. ಯಾಕಂದರೆ ಮುಂದೇನು ಅನ್ನುವಂತಹ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಯಾರ ಬಳಿಯಲ್ಲೂ ಕೂಡ ಸಿಗ್ತಾ ಇಲ್ಲ. ಅಮೆರಿಕ ಸೇನಾ ಜಮಾವಣೆಯಿಂದ ಭಯ ಇನ್ನಷ್ಟು ಜಾಸ್ತಿ ಆಗ್ತಾನೆ ಇದೆ. ಈ ಯುದ್ಧದ ಭೀಕರತೆ ಜಾಸ್ತಿ ಆಗ್ಬೋದು. ಜಾಗತಿಕ ತೈಲ ತುರ್ತು ಪರಿಸ್ಥಿತಿ ಎದುರಾಗುವಂತಹ ಭೀತಿ ಇಡೀ ಜಗತ್ತಿಗೆ ಈಗ ಎದುರಾಗ್ತಾ ಇದೆ. ಜಾಗತಿಕ ತೈಲ ತುರ್ತು ಪರಿಸ್ಥಿತಿ ಎದುರಾಗಬಹುದು ಅಂತೇಳಿ. ಯಾಕಂದರೆ ಕೆಲ ದೇಶಗಳು ಆಲ್ರೆಡಿ ತೈಲ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾವೆ, ಅಧಿಕೃತವಾಗಿ ಘೋಷಣೆ ಮಾಡಿದ್ದಾವೆ. ಕೆಲವು ದೇಶಗಳು ಈಗಾಗಲೇ ವಾರದಲ್ಲಿ 3 ದಿವಸಗಳ ರಜೆಯನ್ನು ಘೋಷಣೆ ಮಾಡಿ ತೈಲದ ಬಳಕೆಗೆ ಮಿತಿಯನ್ನು ಹೇರಿದ್ದಾರೆ. ಕೆಲವು ದೇಶಗಳಲ್ಲಿ ಆಡ್ ಈವನ್ ಡೇಗಳಲ್ಲಿ ತೈಲ ಕೊಡುವಂಥದ್ರ ಬಗೆಗಿನ ಚರ್ಚೆಗಳು ನಡೀತಾ ಇದ್ದಾವೆ. ಹೀಗೆ ಜಾಗತಿಕವಾಗಿ ಸಾಕಷ್ಟು ತೊಂದರೆಗಳು ಎದುರಾಗ್ತಾ ಇದ್ದಾವೆ. ನಮ್ಮ ದೇಶದಲ್ಲೂ ಕೂಡ LPG ಗ್ಯಾಸ್ ಸಿಗುವಂಥದಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಯಗಳಾಗಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಹೀಗಿರುವಾಗ ಈ ವಿರಾಮದ ನಡುವೆಯೂ ಕೂಡ ಯುದ್ಧ ಮಾತ್ರ ಮುಂದುವರೆದಿದೆ. ಕದನ ವಿರಾಮ ಏನಾಯಿತು, ಏನಾಗ್ತಾ ಇದೆ? ಅಮೆರಿಕದ ಜೊತೆಗೆ ಕದನ ವಿರಾಮಕ್ಕೆ ಇರಾನ್ ಅವರು ಒಪ್ಪಿದ್ದಾರಾ? ಈ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಇದುವರೆಗೂ ಕೂಡ ಇರಾನ್ನಿಂದ ಬರ್ತಾ ಇಲ್ಲ. ಆದರೆ ಮಧ್ಯಪ್ರಾಚ್ಯದಲ್ಲಿ 26 ದಿನಗಳ ಕಾಲದ ಯುದ್ಧ ನಿಲ್ಲುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಇಡೀ ಜಗತ್ತು ಕೇಳ್ತಾ ಇದೆ. ಇಡೀ ಜಗತ್ತು ಬಯಸಿರುವಂತಹದ್ದು ಇದೊಂದು ಪ್ರಶ್ನೆಗೆ ಉತ್ತರ. ಯುದ್ಧದಲ್ಲಿ ನಾವು ಗೆದ್ದಿದ್ದೇವೆ ಅಂಥೇಳಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ನಾವು ಗೆದ್ದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಬಳಿಯಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳಿಗಿಲ್ಲ ಅಂತೇಳಿ ಟ್ರಂಪೇ ಘೋಷಣೆ ಮಾಡಿದ್ದಾರೆ. ಹಾಗಿದ್ರೆ ಪರಮಾಣು ಶಸ್ತ್ರಾಸ್ತ್ರ ಇಲ್ಲದ ಮೇಲೆ ದಾಳಿ ನಡೆಸಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಟ್ರಂಪ್ ಎಷ್ಟೇ ಹೇಳಿಕೆ ಕೊಟ್ಟರೂ ಕೂಡ ಇರಾನ್ ಸೈಲೆಂಟ್ ಆಗಿದೆ. ಅದು ಈ ವಿಚಾರಗಳಿಗೆ ಬಹಳ ತೀವ್ರ ಸ್ವರೂಪದಲ್ಲಿ ಉತ್ತರವನ್ನು ಕೊಡ್ತಾ ಇಲ್ಲ, ಅಥವಾ ಉತ್ತರ ಕೊಡುವಂತಹ ನಾಯಕರುಗಳನ್ನು ಆಲ್ರೆಡಿ ಕೊಂದು ಹಾಕಲಾಗಿದೆ. ಲಾರಿಜಾನಿ ಉತ್ತರವನ್ನು ಕೊಡ್ತಾ ಇದ್ರು, ಅವ್ರನ್ನ ಆಲ್ರೆಡಿ ಕೊಂದು ಹಾಕಲಾಗಿದೆ. ಯುದ್ಧ ನಿಲ್ಲಿಸಲ್ಲ ಅಂಥೇಳಿ ಮುಜ್ತಬಾ ಖಮೇನಿ ಕೂಡ ಹೇಳ್ತಾ ಇದ್ದಾರೆ. ಈ ಯುದ್ಧವನ್ನು ನಿಲ್ಲಿಸೋದಿಲ್ಲ ಅಂತೇಳಿ ಮುಜ್ತಬಾ ಖಮೇನಿ ಕೂಡ ಹೇಳ್ತಿದ್ದಾರೆ. ನಿಮ್ಮ ಸೋಲನ್ನು ಒಪ್ಪಂದ ಎಂದು ಕರಿಬೇಡಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಅಮೆರಿಕ ಸೋತಿದೆ, ಅಮೆರಿಕದ ಸೋಲನ್ನು ಈಗ ಒಪ್ಪಂದದ ಹೆಸರಿನಲ್ಲಿ ನೀವು ಗೆಲುವಾಗಿ ಪರಿವರ್ತಿಸೋದಕ್ಕೆ ಹೋಗಬೇಡಿ ಅಂತೇಳಿ ಇರಾನ್ನ ಸರ್ವೋಚ್ಚ ನಾಯಕ ಹೇಳ್ತಾ ಇರುವಂಥದ್ದು. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಎಚ್ಚರಿಕೆಯನ್ನು ಇರಾನ್ ಕೊಡ್ತಾ ಇದೆ. ಅಮೆರಿಕದ ಅಧ್ಯಕ್ಷರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇರಾನ್ನೊಂದಿಗೆ ಮಾತುಕತೆ ಇದೀಗ ಗೊಂದಲದ ಗೂಡಾಗಿದೆ. ಹೇಗೆ ಮಾತುಕತೆ ನಡೀತಾ ಇದೆ, ಸ್ಪಷ್ಟತೆ ಜಗತ್ತಿಗೆ ಸಿಗ್ತಾ ಇಲ್ಲ. ಅಮೆರಿಕ ಇಸ್ರೇಲ್ನಿಂದ ಇರಾನ್ ಜೊತೆಗೆ ಮಾತುಕತೆ ನಡೆಯುತ್ತೆ ಅನ್ನುವಂಥದ್ದು ಇಲ್ಲಿ ಇರುವ ಬಹಳ ಮುಖ್ಯವಾಗಿರುವಂಥ ಅಂಶ. ಆದರೆ ಟ್ರಂಪ್ ಕದನ ವಿರಾಮ ಅಂತಾರೆ, ಆದರೆ ಸೇನೆ ಕಳಿಸ್ತಾರೆ ಅನ್ನುವಂತಹ ಅಂಶವನ್ನು ಇಸ್ರೇಲ್ನ ನಾಯಕರೇ ಹೇಳ್ತಾ ಇದ್ದಾರೆ. ಕುತೂಹಲ ಮತ್ತು ಅಚ್ಚರಿ ಮೂಡಿಸಿರುವಂಥದ್ದು ಇಸ್ರೇಲ್ ಸಚಿವರ ಹೇಳಿಕೆ. ಇಸ್ರೇಲ್ನ ಸಚಿವರು ಹೇಳ್ತಾ ಇದ್ದಾರೆ ಟ್ರಂಪ್ ಕದನ ವಿರಾಮ ಅಂತ ಹೇಳ್ತಿದ್ದಾರೆ, ಆದರೆ ಸೇನೆಯನ್ನು ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಟ್ರಂಪ್ ಕೆಲವು ಷರತ್ತುಗಳನ್ನು ಇರಾನ್ಗೆ ಹಾಕಿದ್ದಾರೆ. ಅಂದರೆ ಬಹಳ ಗಂಭೀರವಾಗಿರುವಂತಹ ಅಂಶಗಳಿದ್ದಾವೆ ಮತ್ತು ಇರಾನ್ ಇದನ್ನು ಒಪ್ಪಿದೆ ಅಂತೇಳಿ ಆದರೆ ಇರಾನ್ ಈ ಯುದ್ಧವನ್ನು ಸೋತಿದೆ ಅನ್ನುವಂತಹ ಅರ್ಥವೂ ಕೂಡ ಬರುತ್ತೆ. ಯಾಕಂದರೆ ಇರಾನ್ ಈಗಿರುವಂಥ ಪರಮಾಣು ಸಾಮರ್ಥ್ಯವನ್ನು ನಾಶಪಡಿಸಬೇಕು ಅನ್ನುವಂಥದ್ದು, ಇರಾನ್ ಎಂದಿಗೂ ಪರಮಾಣು ಶಕ್ತಿಯನ್ನು ಪಡಿಬಾರದು ಅನ್ನುವಂತಹ ಷರತ್ತು ಹಾಕಿದ್ದಾರೆ. ಇರಾನ್ ಭೂಭಾಗದಲ್ಲಿ ಯುರೇನಿಯಂ ಸಂವರ್ಧನೆಯನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಣುಶಕ್ತಿ ಸಂಸ್ಥೆಗೆ ಈಗಿರುವಂತಹ ಯುರೇನಿಯಮನ್ನು, ಅಂದರೆ ಇರಾನ್ನ ಬಳಿ ಇರುವಂತಹ ಯುರೇನಿಯಮನ್ನು ಅಣುಶಕ್ತಿ ಸಂಸ್ಥೆಗೆ ಒಪ್ಪಿಸಬೇಕು ಅನ್ನುವಂತಹ ಷರತ್ತು ಹಾಕಿದ್ದಾರೆ. ನಟಾನ್ಸ್, ಇಸ್ಫಹಾನ್, ಫೋರ್ಡೋ ಅಣು ಕೇಂದ್ರಗಳನ್ನು ಬಿಡಬೇಕು ಇರಾನ್ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇರಾನ್ ಪ್ರಾದೇಶಿಕ ಪ್ರತಿನಿಧಿ ಮಾದರಿಯನ್ನು ತ್ಯಜಿಸಬೇಕು, ಅದರಲ್ಲಿರುವಂಥ ಆಡಳಿತ ವ್ಯವಸ್ಥೆಯಲ್ಲೇ ಬದಲಾವಣೆಗಳಾಗಬೇಕು ಅನ್ನೋಂಥ ಷರತ್ತು ಹಾಕಿದ್ದಾರೆ. ಪ್ರಾದೇಶಿಕ ಪ್ರತಿನಿಧಿಗಳಿಗೆ ಶಸ್ತ್ರಾಸ್ತ್ರ ಪೂರೈಕೆಯನ್ನು ಕೂಡ ನಿಲ್ಲಿಸಬೇಕು,
ಮತ್ತು ಹಾರ್ಮುಜ್ ಜಲಸಂಧಿ ಮುಕ್ತವಾಗಿ ತೆರೆದಿರಬೇಕು ಅನ್ನುವಂತಹ ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. ಇರಾನ್ನ ಕ್ಷಿಪಣಿ ಸಾಮರ್ಥ್ಯವನ್ನು ಮಿತಿಗೊಳಿಸಬೇಕು. ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಕ್ಷಿಪಣಿಗಳ ಬಳಕೆ ಕೇವಲ ಆತ್ಮರಕ್ಷಣೆಗೆ ಮಾತ್ರ ಆಗಬೇಕು. ಅಂದರೆ ಇರಾನ್ ತನ್ನ ಕ್ಷಿಪಣಿಯನ್ನು ಹೇಗೆ ಬಳಸಬೇಕು ಅನ್ನೋದನ್ನ ಅಮೆರಿಕ ತನ್ನ ಕಂಡೀಷನ್ನಲ್ಲಿ ಹೇಳ್ತಾ ಇದೆ. ಗಲ್ಫ್ನಲ್ಲಿ ಆದರೆ ಇರಾನ್ ಕೆಲವು ಷರತ್ತುಗಳನ್ನು ಹಾಕಿದೆ. ಗಲ್ಫ್ನಲ್ಲಿ US ಸೇನೆಯ ನೆಲೆಗಳನ್ನು ಮುಚ್ಚಬೇಕು. ಅಮೆರಿಕದ ಸೇನಾ ನೆಲೆಗಳನ್ನು ಗಲ್ಫ್ ದೇಶಗಳಲ್ಲಿನೇ ಮುಚ್ಚಬೇಕು. ಇರಾನ್ ಮೇಲೆ ನಡೆದ ದಾಳಿಗಳಿಗೆ ಆರ್ಥಿಕ ಪರಿಹಾರವನ್ನು ಅಮೆರಿಕ ಕೊಡಬೇಕು, ಅಂದರೆ ಯುದ್ಧ ನಷ್ಟವನ್ನು ಭರಿಸಬೇಕು. ಹಾರ್ಮುಜ್ ಕಣಿವೆಯಲ್ಲಿ ಹಡಗುಗಳಿಂದ ಶುಲ್ಕವನ್ನು ನಾವು ವಸೂಲಿ ಮಾಡ್ತೀವಿ. ಭವಿಷ್ಯದಲ್ಲಿ ಮತ್ತೆ ಯುದ್ಧ ಪುನರಾರಂಭವಾಗದಂತೆ ಭರವಸೆಯನ್ನು ಅಮೆರಿಕ ಕೊಡಬೇಕು. ಲೆಬನಾನ್ನ ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿಗಳಿಗೆ ಅಂತ್ಯ ಹಾಡಬೇಕು. ಈ ರೀತಿಯಾದಂಥ ಷರತ್ತುಗಳನ್ನು ಹಾಕಿಕೊಡ್ತಿದೆ ಇರಾನ್ ಮೇಲಿನ ಎಲ್ಲ ನಿರ್ಬಂಧಗಳನ್ನು ತೆರವು ಮಾಡಬೇಕು ಅನ್ನುವಂಥ ಅಂಶವನ್ನು ಕೂಡ ಇರಾನ್ ತನ್ನ ಷರತ್ತುಗಳಲ್ಲಿ ಹೇಳ್ತಾ ಇದೆ. ಕ್ಷಿಪಣಿ ಅಭಿವೃದ್ಧಿಗೆ ಯಾವುದೇ ನಿರ್ಬಂಧವನ್ನು ನೀವು ಹಾಕುವ ಹಾಗಿಲ್ಲ, ನಾವು ಕ್ಷಿಪಣಿಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ನಿರ್ಬಂಧ ಹಾಕುವ ಹಾಗಿಲ್ಲ ಅಂತೇಳಿ ಇರಾನ್ ಹೇಳ್ತಾ ಇದೆ. ಇಲ್ಲಿ ಕುವೈಟ್ನ ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನು ನಡೆಸಿದೆ. ವಿಶೇಷವಾಗಿ ಏರ್ಪೋರ್ಟ್ನ ಇಂಧನ ಟ್ಯಾಂಕನ್ನು ಗುರಿಯಾಗಿಸಿ ಅಟ್ಯಾಕ್ ಅನ್ನು ಮಾಡಲಾಗಿದೆ ಮತ್ತು ಕೆಲ ಕಾಲ ಕುವೈತ್ ಏರ್ಪೋರ್ಟ್ ಇದರಿಂದಾಗಿ ಬಂದ್ ಕೂಡ ಆಗಿತ್ತು. ಈ ದಾಳಿಯಿಂದಾಗಿ ಇರಾಕ್ ಮೇಲೂ ಇರಾನ್ ನಿರಂತರವಾದಂತಹ ದಾಳಿಯನ್ನು ನಡೆಸ್ತಾ ಇದೆ. ಅಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಯನ್ನು ಗುರಿಯಾಗಿಸಿ ಎರ್ಬಿಲ್ನಲ್ಲಿರುವಂತಹ US ಕಚೇರಿ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಇರಾನ್ ಡ್ರೋನ್ ದಾಳಿಗೆ ಕಟ್ಟಡದಲ್ಲಿ ಭಾರೀ ಪ್ರಮಾಣದಲ್ಲಿ ಬೆಂಕಿಯೂ ಕೂಡ ಹೊತ್ತಿ ಉರಿದಿತ್ತು. ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ನವರು ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಈ ದಾಳಿ ಪ್ರತಿ ದಾಳಿಗಳು ಮುಂದುವರೆದಿದ್ದಾವೆ. ದಕ್ಷಿಣ ಲೆಬನಾನ್ನ ಹಲವು ಕಡೆಗಳಲ್ಲಿ ಅಟ್ಯಾಕ್ಗಳಾಗಿದ್ದಾವೆ. ವಿಶೇಷವಾಗಿ ಲೆಬನಾನ್ನ ಸಿಡಾನ್ನಲ್ಲಿ ಇಸ್ರೇಲ್ ದಾಳಿಗೆ 9 ಜನ ಸಾವಿಗೀಡಾಗಿದ್ದಾರೆ. ಹೀಗೆ ಯುದ್ಧ ಭೀಕರವಾಗಿ ಸಾಗ್ತಾ ಇದೆ. ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ಅಟ್ಯಾಕ್ಗಳು ಮುಂದುವರೆದಿರುವಂಥದ್ದು. ಹೀಗೆ ಈ ವಿರಾಮದ ನಡುವೆ ನಡೀತಾ ಇರುವಂತಹ ಯುದ್ಧ ಇದೆಯಲ್ಲ, ಇದೂ ಭೀಕರವಾಗಿದೆ. ಹೀಗಾಗಿ ಈ ಯುದ್ಧ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಉತ್ತರವಂತೂ ಸಿಗ್ತಾ ಇಲ್ಲ.